ಚೆನ್ನಾಗಿದೆ ಸರ್. ತಂದೆ ಮಗನಿಗೋಸ್ಕರ ಸ್ಟ್ರಗಲ್ ಮಾಡ್ತಿರೋದು. ಸೊ ಇನ್ ಫ್ಯೂಚರ್ ಜನ್ರೇಷನ್ಗೆ ಇದು ಹೆಲ್ಪ್ ಆಗುತ್ತೆ. ಇಟ್ಸ್ ನನ್ನ ಮಗನು ಕಾರ್ ಬೇಕು ಅಂತಿದ್ದ, ಸೊ ಅದಕ್ಕೋಸ್ಕರನೇ ಕರ್ಕೊಂಡ್ಬಂದ್ವಿ ನೋಡ್ಬೇಕು. ಚೆನ್ನಾಗಿದೆ ನೋಡ್ಬೋದು. ಸೆಂಟಿಮೆಂಟ್ಸ್ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಅಂದರೆ ಅಪ್ಪ ಅಮ್ಮಂಗೆ ಜಾಸ್ತಿ ಕಾಟ ಕೊಡಬಾರ್ದು ಅಂತ. ಹಾಂ, ಕೊಟ್ಟಿದ್ದೆ. ತುಂಬ ಹಠ ಮಾಡ್ತಿದ್ದೆ. ಒಳ್ಳೆ ಸಿನಿಮಾ ಸರ್, ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಚೆನ್ನಾಗಿದೆ. ಹಾಗೆ ತಂದೆ ಮಗನಿಗೆ ಒಂದು ಅವ್ನು ಇಷ್ಟ ಆಗಿರೋ ವಸ್ತುನ ಕೊಡಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತದೆ ಅನ್ನೋದು ತೋರಿಸಿದೆ. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಸಖತ್ತಾಗಿದೆ. ಮಕ್ಕಳು ಆಟ ಮಾಡಿ ಸ್ವೀಟ್ ಮಾಡಿ ತುಂಬ ಚೆನ್ನಾಗಿ ತೆಗೆದವನೆ. ಸ್ಟೋರಿ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಮೂವಿ. ನಮ್ಮ ಮಕ್ಕಳು ಆಟ ಮಾಡಿದಾಗ ನಾವು ಅದೇ ಥರ ಕೊಡಿಸ್ಬೇಕಾಗುತ್ತೆ ಅವ್ರಿಗೆ. ತುಂಬ ಚೆನ್ನಾಗಿತ್ತು. ಹಾಂ, ಇಷ್ಟ ಆಯಿತು. ಚೆನ್ನಾಗಿತ್ತು, ಸೂಪರಾಗಿತ್ತು. ನಂಗೆ ಅದರಲ್ಲಿ ಪಾಪು ಆಟ ಮಾಡಿದ್ದು ಇಷ್ಟ. ಫುಲ್ ಸ್ಟೋರಿನೇ ಇಷ್ಟ ಆಯಿತು ಸರ್. ಅದ್ರಾಗ ಅಪ್ಪನ ಪಾತ್ರ ಸೂಪರ್ ಆಗಿತ್ತು ಸರ್. ನಮ್ಮ ಲೈಫಿನ ಜೀವನನೇ ಜ್ಞಾಪಕ ಬಂತು. ನಾವು ಗಾರ್ಮೆಂಟ್ಸ್ ಕೆಲಸ ಮಾಡೋದಲ್ವ, ಹಾಗಾಗಿ ನನಗೂ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಸರ್. ಟಾಪಿಕ್ ಎಲ್ಲ ಚೆನ್ನಾಗಿದೆ. ಮಕ್ಕಳು ಯಾವ ರೀತಿ ಸಮಾಧಾನ ಮಾಡ್ಬೇಕನ್ನೋದಿದೆ. ಅಪ್ಪ ಎಷ್ಟು ಕಷ್ಟಪಡ್ತಾರೆ ಅದು ಇಷ್ಟ ಆಯಿತು. ಒಂದು ಮಗುಗೋಸ್ಕರ ಎಷ್ಟು ಇಷ್ಟಪಡ್ತಾರೆ ಅಂತ ಈ ಮೂವಿನಲ್ಲಿ ನಾವು ತಿಳ್ಕೊಬೋದು. ಇಟ್ಸ್ ರಿಯಲಿ ವೆರಿ ನೈಸ್ ಮೂವಿ. ತುಂಬ ಚೆನ್ನಾಗಿತ್ತು. ಪರ್ಸ್ನಲಿ ಕೆಲವೊಂದು ಅಟ್ಯಾಚ್ ಆಯಿತು. ಚೆನ್ನಾಗಿತ್ತು. ಯಾವುದು ಅಂದರೆ ಅವರು ಹಿಂಗೆ ಅಪ್ಪ ಅಮ್ಮನ ನಾವು ಹಠ ಮಾಡಿದ್ವಲ್ಲ, ಅದನ್ನ ನೋಡ್ಬಿಟ್ಟು ಸ್ವಲ್ಪ ನಮಗೂ ನಾವು ಹಿಂಗೆ ಮಾಡಬಾರ್ದಿತ್ತು, ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಸ್ವಲ್ಪ ಅರ್ಥ ಆಯಿತು ಸರ್. ಅದೇ ಒಬ್ಬ ತಂದೆ ಮಗನಿಗೋಸ್ಕರ ಎಷ್ಟು ಬೇಗ ಅಂದರೆ ಅವ್ರ ಆಸೆಗೆ ಪೂರೈಸೋಕ್ಕೋಸ್ಕರ ಏನೇನು ಮಾಡ್ತಾರೆ ಅನ್ನೋದು ಇಷ್ಟ ಆಯಿತು. ಸೊ ಅದರಲ್ಲೂ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಕ್ಕಳನ್ನ ಆಸೆನ ಎಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಏನೇನು ಸಾಹಸ ಪಡ್ತೀವಿ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಸೊ ಅದು ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಒಂದು ಮಗು ಆಸೆನ ಎಂಡ್ ತನಕನೂ ಬಿಡಲ್ಲ, ಅದನ್ನು ಪೂರೈಸೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಅದು ಅವರ ಸ್ವಂತ ಸಂಪಾದನೆಯಲ್ಲಿ ಅನ್ನೋದು ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಸರ್ ಹೇಳ್ದಲ್ಲ ಸರ್, ಇದೊಂದು ಏನಾಗಿದೆ ಕಾನ್ಸೆಪ್ಟ್, ಒಂದು ತಂದೆ ಮೇಲೆ ಒಂದು ಮಾಡಿರೋದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ತಂದೆ ಎಷ್ಟು ಕಷ್ಟ ಬೀಳ್ತಾರೆ, ಒಂದು ಮಕ್ಕಳು ಏನೋ ಒಂದು ಕೇಳಿದಾಗ ಅವ್ರು ಕೊಡಿಸೋದಾಗಲಿ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ತುಂಬ ಇಷ್ಟ ಆಗಿದೆ. ಇದು ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕಾರೋ ಮೂವಿ ಇದು ಸರ್. ಇದು ಯಾಕಂದರೆ ಒಂದು ಮಾಮೂಲಿ ಒಂದು ತಂದೆಗೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಂದೆಗೆ ಒಂದು ಏನೋ ಒಂದು ದೊಡ್ಡದೇನು ಕೊಡಿಸ್ಬೇಕಂದಾಗ ಎಷ್ಟು ಅದ್ರ ಬಗ್ಗೆ ಹೇಳೋಕ್ಕೆ ಅದು ಆಗಲ್ಲ ಸರ್. ಯಾಕಂದರೆ ನಮ್ಗೆ ಗೊತ್ತಿದೆ ಆ ಫೀಲಿಂಗು. ಅದು ಓಡಲಿ ಸರ್. ನಮ್ಗೆ ಆಲ್ ದಿ ಬೆಸ್ಟ್ ಸರ್ ಮೂವಿ ಮಾತ್ರ. ಮತ್ತು ಎಲ್ಲ ತಂದೆ ತಾಯಿಗಳು ಮಸ್ತ್ ತೋರಿಸ್ಬೇಕಾದ ಮೂವಿ ಸರ್ ಇದು. ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಾಯಿತು, ಇಷ್ಟ ಆಯಿತು ನಮಗೆ. ಎಂದೂ ಹೋಗೋದೇ ಇಲ್ಲ ನಾವು ಸಾಮಾನ್ಯ ಪಿಕ್ಚರ್ಗಳಿಗೆ. ಈಗ ಬರೋ ಇದಕ್ಕೆ ಇಷ್ಟ ಆಗಲ್ಲ. ಇವತ್ತು ಹೆಂಗಿದೆ ಏನೋ ನೋಡೋಣ ನಡೆ ಬಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಭಾಳ ಇಷ್ಟ ಆಯಿತು ಸರ್. ಈ ಥರ ಮೂವಿಗಳು ಬರಬೇಕು, ಮಕ್ಕಳಿಗೆಲ್ಲ ಅರ್ಥ ಆಗಂಗೆ. ಮಕ್ಕಳಿಗೆ ಆಟ ಮಾಡೋದು ಇದಕ್ಕೆಲ್ಲ ಇಂಥವು ಬರಬೇಕು, ನೋಡಬೇಕು ಸರ್. ನನಗೆ ಮೂವಿ ನೋಡೋಕೆ ತುಂಬ ಇಷ್ಟ ಆಯಿತು. ಸ್ವಲ್ಪ ನಾಲೆಜು ಬರುತ್ತೆ. ಸೊ ನನಗೆ ಆ ಮೂವಿ ಇಷ್ಟ ಆಯಿತು. ಹಾಂ, ಇಷ್ಟ ಆಯಿತು. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ತಂದೆ ತಾಯಿ ಯಾವ ಥರ ಕಷ್ಟಪಡ್ತಾರೆ ಅದೆಲ್ಲ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು ಸರ್. ಅಪ್ಪ ಮಗನ ಆಸೆ ಈಡೇರಿಸಿದ್ರಲ್ಲ, ಅದು ತುಂಬ ಖುಷಿ ಆಯಿತು ನೋಡಿ. ಎಲ್ಲರಿಗೂ ಇಂಥ ಅಪ್ಪಂದಿರು ಸಿಗಬೇಕು. ಹೀರೋ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿ. ಮೂವಿಲಿ ಮಗ ಕೇಳಿದ್ದನ್ನು ಕೊಡ್ಸೋಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತಾಯಿತು. ಚೆನ್ನಾಗಿತ್ತು ಮೂವಿ.